ಏನೇ ಮಗ, ಏನಾರು ಬೇಕಾರೆ ಈಸ್ಕೊಂಡು ಮಾಡ್ಕೊಂಡು ಹುಣ್ಣು ತಿನ್ನು ಅಚ್ಚುಕಟ್ಟಾಗಿರು. ನನ್ನ ಮಗನ್ಗೆ ಯಾರ ಗತಿ? ನಾನುವೇ ಭಾರಿ ಯೋಚನೆ ಮಾಡ್ತಿದ್ದೆ. ನಮ್ಮ ಮಗನ್ಗೆ ಹಿಂದೆ ಮುಂದೆ ಯಾರು ಇಲ್ವಲ್ಲಪ್ಪ, ಏನು ಮಾಡೋದು ನಾನು ಹೋದ್ರೆ ಅಂತವಾ. ಅಯ್ಯೋ, ನನ್ನ ಪಾನ ಮನೆಗೆ ಮಹಾಲಕ್ಷ್ಮಿ ಹಂಗೆ ಬರೀದೆ ಕಣ್ಣೆ ಮಗ ನೀನು. ಭಾರಿ ಖುಷಿ ಆಯ್ತದೆ. ಆಗಿರೋದು ಹೋಗಿರೋದನ್ನೆಲ್ಲನೂ ಮರ್ತ ಬಿಡು. ಈಗ ಅಚ್ಚುಕಟ್ಟಾಗಿ ಮುಂದಕ್ಕೆ ಅಚ್ಚುಕಟ್ಟಾಗಿ ಜೀವನ ಪಾವನ ಮಾಡ್ಕೊ ಹೋಗು. ನನ್ನ ಮಗನ ನೀನು ಮದುವೆಗೆ ಒಪ್ಕೊಂಡ್ರತೆ ದೊಡ್ಡ ವಿಚಾರ. ನನ್ನ ಮನೆಗೆ ಬಂದು ಸಂಸಾರ ಮಾಡ್ತಿರೋದು ದೊಡ್ಡ ವಿಚಾರ. ನಿನ್ನ ಕಾಲ್ಗುಣದಿಂದ ನನ್ನ ಮನೆ ಸಮೃದ್ಧಿ ಆಗ್ಬಿಡ್ಲಿ. ನನ್ನ ಮಗನಿಗೆ ಇನ್ನು ಯಾರಿದ್ದಾರವ? ಇರೋ ಮಕ್ಳಿಗೆ ಎಲ್ಲ ಮೊಮ್ಮಕ್ಳಿಗೆ ಅವ್ರು ದೂರದ ಕನ್ಸುಕಂತ ತಕೋ. ಬರೋಕಿಲ್ಲ ಮಾಡೋಕ್ಕಿಲ್ಲ, ನನ್ನ ಮಗನಿಗೆ ನಾನೇ ಗತಿ. ಇನ್ನು ಯಾಕೆ ಅಚ್ಚುಕಟ್ಟಾಗಿ ಹೋಗು. ನಮ್ಮ ಮನೇಲಿ ನಮ್ಮ ಅಟ್ಟಿ ಸಂಪ್ರದಾಯದ ಪ್ರಕಾರ ಗಂಡ ಉಣ್ಣ ಗಂಟ ಹೆಂಡ್ತಿ ಉಣ್ಣಂಗಿಲ್ಲ, ಆಯ್ತಾ? ಇವತ್ತೊಂದು ದಿವಸ ಆಮೇಲೆ ಕುಂಡುವಂತೆ. ನಾಳೆಯಿಂದ ಬೇಕಾದ್ರೆ ಏನಾರು ಬೇಕಾರೆ ನಿಂಗೆ ಹೊಟ್ಟೆ ಅಷ್ಟೇ ಮೊದಲೇ ಹುಣ್ಣುವೆ. ಇವತ್ತೊಂದು ದಿವಸ ಅವ್ನು ಉಣ್ಣ ಗಂಟ ಇರು, ಆಮೇಲೆ ಅದೇ ಎಲೆಯಲ್ಲಿ ನೀನುವೇ ಉಣ್ಣುವಂತೆ, ಆಯ್ತಾ? ತಲೆಗಿಡ ಕೆಡ್ಸ್ಕೊಬೇಡ ಕಣ್ಮಗ. ಏನಾರು ಬೇಕಾರೆ ನಾನು ಕೇಳು, ನಾನಿಲ್ವಾ? ನಾನು ಇವನು ಹಟ್ಟಿಲಿ ನನ್ನ ಕೇಳಿ ಮಾಡಿ ಅಚ್ಚುಕಟ್ಟಾಗಿರು. ಆಮೇಲೆ ಏನೋ ಮರ್ತ್ಕೊಂಡೆ ನೋಡು ನಾನು. ಬೇಜಾರು ಮಾಡ್ಕೊಬೇಡ ನೀನು. ನಿಮ್ಮ ಅವನಟ್ಟಿಗೆ ಯಾವಾಗ ಹೋಗ್ಬೇಕು ಅಂತದ್ದು ಆಗ ಹೋಗಿದ್ ಬಾ. ಇಲ್ವಾ? ನಿಮ್ಮ ಅವನ ಇದೇ ಊರು ಅಲ್ವಾ, ಕರ್ಕ ಬಂದಿರ್ಸ್ಕೊ. ಉಳ್ಕೊತೀನಿ ಅಂದ್ರೆ ಇಲ್ಲೇ ಬೇಕಾದ್ರೆ ಬಂದು ಉಳ್ಕೊಳ್ಳಂತೆ. ಯಾರು ಬೇಡ ಅಂದರು. ನನಗೆ 3 ಜನ. ನಿಮ್ಮ ಅವ್ವ ಬಂದರೆ ನಾನು 4 ಜನ ಆಯ್ತೀವಿ. ಅದಕ್ಕೆ ಅದು ಏನು ಕಷ್ಟವಾ ಹೇಳು? ಏನು ಭಾರಿ ಕಷ್ಟವಾ? ಅದಕ್ಕೆಲ್ಲ ತಲೆಗಿಡ ಕೆಡ್ಸ್ಕೊಬೇಡ ನೀನು. ಅಚ್ಚುಕಟ್ಟಾಗಿ ನೆಮ್ಮದಿ ಹಿಂದೆ ಇದ್ಬಿಡವ ನೀನು. ತಲೆ ಕೆಡ್ಸ್ಕೊಬೇಡ. ಏನಾರು ಬೇಕಾರೆ ಕೇಳು ನನ್ನ. ಈ ಮನೇಲಿ ಇನ್ನು ನಾವು 3 ಜನ ಇರೋದು. ಇಷ್ಟಾಗ್ಲ ಅದೇ ಮನೆ ಸಾಕಲ್ವಾ ನಮಗೆ? ಬೇಕಾದ್ರೆ ದೇವ್ರಿಗಿರು ಒಳ್ಳೇದು ಮಾಡಲಿ, ಆಮೇಲೆ ನೋಡೋಕ್ಕಾಯ್ತದೆ. ಕೆಲಸ ಮಾಡಿ ದುಡ್ಡು ಕಸ ಸಂಪಾದನೆ ಮಾಡ್ಕೊಂಡು ಒಂದಷ್ಟು ಇಷ್ಟ ಒಂದು ಏನಾರು ಯಾರ ಮಾಡ್ಕೊಳಕ್ಕಾಯ್ತದೆ ಒಂದಿರಲ್ಲ. ಈಗ ಸದ್ಯಕ್ಕೆ ಸಾಕು ಅನ್ಕೋತೀನಿ. ಸುಮ್ಮನೆ ನಿನಗೆ ಇರೋ ಪರದನ್ನೆಲ್ಲ ಹೇಳಿ ತಲೆ ಕೆಡಿಸ್ಬೇಡ್ದು. ಇವತ್ತು ಬಂದಿದ್ದಿ ಅಚ್ಚುಕಟ್ಟಾಗಿ ಪೂಜೆ ಗೀಜೆ ಎಲ್ಲ ಆಯಿತು ಅಲ್ವಾ? ಅಡುಗೆಯ ನಾನೇ ಮಾಡಿವ್ನಿ. ನಿನ್ಗೆ ಏನಕ್ಕೆ ತೊಂದರೆ ಕೊಡಕ್ಕೆ ಹೋಗೋದು? ಬಂದಿದ್ದಿ ಒಂದು ಇರ್ಲಿ ಕಲ್ತ್ಕೊ. ನಿನ್ಗೂ ಅಡುಗೆಗೆ ಮಾಡಕ್ಕೆ ಬರ್ತದೆ ಅನ್ಕೋತೀನಿ. ಅಡುಗೆ ಎಲ್ಲ ಮಾಡಕ್ಕೆ ಬಂದದೇನೋ ಅದಕ್ಕೆ ತಾಳು. ಮೊದಲು ಎಲ್ಲನೂ ಹೇಳ್ಬಿಡೋದಾರ ಮಟ್ಟಿಲಿ ಏನು ಹೆಂಗೆ ಏನು ಎತ್ತವ ಅಂತ. ಏನು ತಲೆ ಕೆಡ್ಸ್ಕೊಬೇಡ. ನಮ್ಮ ಮಟ್ಟಿಲಿ ಏನುವೇ ಹಿಂಸೆ ಮಾಡಂತೇಳಿ ಏನೂ ಇಲ್ಲ. ತಲೆ ಅಂತೂ ಕೆಡ್ಸ್ಕೊಳಕ್ಕೆ ಹೋಗಬೇಡ ನೀನು. ಯಾರು ಹಿಂಸೆ ಮಾಡೋರಿಲ್ಲ. ನಿಂಗೆ ಇಷ್ಟ ಬಂದಂಗಿರು. ಅವನಟ್ಟಿಗೆ ಯಾವಾಗ ಬೇಕು ಅನ್ಸ್ತದಾಗ ಹೋಗು. ನಿಮ್ಮ ಅವ್ವನು ಕರೆಸು, ಇರ್ಸ್ಕೊಳಂಗಿರು ಇರ್ಸ್ಕೊ. ಏನು ಮಾಡ್ಕೊಂಡು ಉಣ್ಬೇಕು ಉಣ್ಣು, ತಿನ್ನಬೇಕು ತಿನ್ನು. ಅರೆ ಅಚ್ಚುಕಟ್ಟಾಗಿ ನಮ್ಮ ಜೊತೆ ನೆಗ್ನೆಗಿತಾ ಕಾಲ ಕಳ್ಕ ಹೊಂಟೋಗ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಬೇಡ ನಮಗೆ. ನೀನು ನೆಗ್ನೆಗಿತಾ ನಮ್ಮ ಅಟ್ಟಿಯವ್ರ ಜೊತೆಗೆ ನನ್ನ ಜೊತೆಗೆ ಹೆಂಗಿದ್ರು ಸಿಕ್ಕಿರ. ನನ್ನ ಮಗನ ಜೊತೆಗೆ ಅಚ್ಚುಕಟ್ಟಾಗಿ ಇದ್ಬಿಟ್ರೆ ನೀನು ಅದೇ ಸಾಕು ಕಣವ. ಇನ್ನೇನು ಕೇಳೋನು? ನನ್ನ ಮಗನ ಖುಷಿನೇ ಅಲ್ವಾ ಕೇಳೋದು? ಎಷ್ಟಾರು ಆಗಲಿ ಮಕ್ಳಯ್ಯ. ಅವ್ವನಿಗೆ ಮಕ್ಳಿಗೆ ಎಷ್ಟೇ ವಯಸ್ಸಾಗಲಿ ಅವು ಎಳೆ ಮಕ್ಳಯ್ಯ. ತಲೆ ಕೆಡ್ಸ್ಕೊಬೇಡ ನೀನು. ಮದುವೆ ಏನು ಶಾಸ್ತ್ರ ಸಂಪ್ರದಾಯ ಪ್ರಕಾರ ಮಾಡೋಕ್ಕೆ ಆಗಲಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಸಂದೆ ಮೇಲೆ ಅಚ್ಚುಕಟ್ಟಾಗಿ ನೀರಿಗೆ ಇಕ್ಕೊಂಡು ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡಿ, ಆಯ್ತಾ? ಅಲ್ಲಿ ದೇವಸ್ಥಾನ ಅದೇ. ಹಣ್ಣು ಕಾಯಿ ಇಲ್ಲೇ ಅವೇ ಎಡ್ಕೊಳ್ಳಿ. ಆಚೆ ತಗೋಗ್ಬೇಡಿ, ಜಾಸ್ತಿ ಹೇಳ್ತಾರೆ ದೊಡ್ಡ ದುಡ್ಡ. ಹಣ್ಣು ಬಾಳೆಹಣ್ಣು ಹೂವು ಇತ್ತಲವೇ ಕುಯ್ಕೊಟ್ಟನಂತೆ. ಕುಯ್ದುಬಿಟ್ಟು ಕಟ್ಕೊಟ್ಟನು ಒಂದಿಷ್ಟು ದರ. ತಗೊಂಡೋಗಿ ಎಷ್ಟು ಕುಂಕುಮ ಗಲ್ಲು ಕಡೆ ಕರ್ಪೂರ ಅದೆಲ್ಲ ತಗೋಗ್ಬಿಟ್ಟು ಅಚ್ಚುಕಟ್ಟಾಗಿ ಇಬ್ರು ಹೋಗಿ ಪೂಜೆ ಮಾಡ್ಸ್ಕೊ ಬಂದ್ಬಿಡಿ. ಅಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡು ಕೂತಿದೀಯೇ? ಬಾಯಿ ಬಿಟ್ಟು ಮಾತಾಡು. ನಾನು ಕೇಳಿದೆ ಮೀನಾ ಬಸಿ ಮಾತಾಡೋಣ, ಭಾರಿ ಮಾತಾಡ್ತಾಳೆ ಮೀನಾ ಅಂತವ. ನೀನು ನೋಡ್ರೇನು ಮಾತಾಡಕ್ಕಿಲ್ವಲ್ಲ ನೀನು. ಇಷ್ಟು ಸೈಲೆಂಟ್ ಆಗೋದ್ರೆ ಹೆಣ್ಣು ಹೆಂಗೆ ಜೀವನ ಮಾಡೋಕ್ಕದ? ಭಾರಿ ಲಕ್ಷಣವಾಗಿದ್ದಿ ಕಣ್ಮಗ. ನನ್ನ ಕಣ್ಣಾಸ್ರನೇ ಆಯ್ತದೆ ನಿನಗೆ. ಮೊದಲು ಹಿಳಿ ತೆಗಿಬೇಕು, ಹಿಳಿಯ. ಅಲ್ಲ ನನ್ನ ಕಣ್ಣಾಸ್ರನೇ ಆಯ್ತದಲ್ಲ. ಭಾರಿ ಚೆನ್ನಾಗವಳೆ ಕಣವ ಮೀನಾ, ಭಾರಿ ಚೆನ್ನಾಗವಳೆ. ಒಟ್ಟಿಗೆ ಇರು, ಹೊತ್ತಾಗಿದ್ದಾಗ ಹೋಗ್ಬೇಡ, ಕಣ್ಣಾಸ್ರ ಮಾಡಿಬಿಡ್ತಾರೆ. ಅಲ್ಲ ಸಿಗೋಣನ್ಗೆ ಎಂತ ಇರ್ತಿ ಸಿಕ್ಕವಳೆ ಅಂದಗಾತಿ ಅಂತ ಎಲ್ಲರೂ ಆಮೇಲೆ ಕಣ್ಣು ಹಾಕ್ಬಿಡ್ತಾರೆ. ಅತ್ತಾಗಿತ್ತಾಗ ಇಲ್ಲಿಗೂ ಹೋಗ್ಬೇಡ, ಒಟ್ಟಿರು. ಏನಾರು ಬೇಕಾಯ್ತದಲ್ಲ ಸುನೋ ಪೌಡ್ರು ಅಣ್ಬಟ್ಟು ಅವೆಲ್ಲನೂ ಮಾರಕ್ಕೆ ಬರ್ತಾರಲ್ಲ, ಇಲ್ಲೇ ತಕೋ. ಕಾಸಿಲ್ಲ ಅಂದರೆ ನನಗೆ ಹೇಳು, ತಕೊಟನು. ಇಲ್ವಾ? ತಕೋ. ಆಮೇಲೆ ಕಾಸು ಕೊಟ್ರೆ ಆಯ್ತು, ನಾವು ಆಮೇಲೆ ಕೊಟ್ಕೊತೀವಿ ಕಾಸು. ಏನಾರು ಬೇಕಾದ್ರೆ ತಕೋ. ಉಣ್ಣಕ್ಕೆ ತಿನ್ನಕ್ಕೂ ಅಷ್ಟೇ. ಏನಾದ್ರು ಬೇಕಾದ್ರೆ ಸಿಗೋಣನ್ಗೆ ಹೇಳು, ತಂದು ಕೊಡ್ತಾನೆ. ಏನಾರು ಉಣ್ಣಕ್ಕೆ ತಿನ್ನಕ್ಕೆ ಬೇಕಾಗ್ತದೆ. ಆಮೇಲೆ ಏನೋ ಒಂದಿಂಗೆ ಆಸೆ ಆಯ್ತದೆ, ಒಂದು ಗೋಬಿನೇ ತಿನ್ನಬೇಕು, ಒಂದು ಮೊಟ್ಟೆ ತಿನ್ನಬೇಕು, ಬಾಳೆ ತಿನ್ನಬೇಕು, ಮೀನೇ ತಿನ್ನಬೇಕು. ತರ್ಸ್ಕೊ ತಿನ್ನು. ಯಾರಿದ್ದರು ಈಗ ಎಲ್ಲ ಯಾವಾರು ನಿಂದೆಯ. ಈ ಮನೆ ಹಾಗೂ ಹೋಗೋದು ಖರ್ಚು ಎಲ್ಲವ ನಿಂದೆಯ. ಈ ಮನೆಯ ನೀನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಬಿಡು, ಅಷ್ಟೇ ಸಾಕು. ಇನ್ನೇನು ಬೇಡ ನಮಗೆ. ನನಗಂತೂ ಭಾರಿ ಖುಷಿ ಆಯ್ತದೆ ಕಣಪ್ಪ, ಭಾರಿ ಖುಷಿ ಆಯ್ತದೆ. ಇಲ್ಲ ಶಿವಣ್ಣ, ಅಚ್ಚುಕಟ್ಟಾಗಿ ಉಣ್ಣು. ಏನಾರು ಬೇಕಾರೆ ನೀನು ಇಡ್ತೀಯವಳೆ ಹಾಕಿಸ್ಕೊ ಉಣ್ಣು. ಅಲ್ಲ ಕಣವ, ಅದೇ ಕಂಡು ಕುತ್ಕೊಬಿಟ್ಟೆ. ಅವ್ವ ಒಬ್ಳೆ ಅವಳಲ್ಲ ಮನೇಲಿ, ಅದಕ್ಕೆ ಅವನಟ್ಟಿಗೆ ಹೋಗೋದ ಅಂತವ. ಅಲ್ಲ ಕಣ್ಮೀನ, ಹೋಗು. ಸಣ್ಣ ಕಟ್ತಿದ್ದಿಲ್ಲ ನೀನು. ಮದುವೆಯಾಗಿ ಈಗ ತಾನೇ ಬಂದಿದ್ದಿ. ಹಂಗೆ ಅವನಟ್ಟಿ ಹಂಗೆ ಆಸೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗದ? ಮದುವೆ ಆದ್ಮೇಲೆ ಕಡೆಗೆ ಗಂಡ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕು. ಹೇಳು ನಿಮ್ಮ ಅವ್ವನ್ನ ಬೇಕಾದ್ರೆ ಬಂದಿರು ಹೊಡ್ಕೋಗೋಕೆ. ಈಗ ಏನಕ್ಕೆ ಹೋದಿ? ಈಗೇನು ಮಾಡಕ್ಕೋದಿ? ಹೋಗೋದು ಬೇಡ, ಏನು ಬೇಡಕತ್ತೆ. ಏನು ಮಾಡಕ್ಕೋದಿ ಈಗ? ಇವತ್ತಲ್ಲಿ ಏನು ಮಾಡಕ್ಕೋದಿ? ಬೇಡಕ ಸುಮ್ಮನಿರು.
ನನ್ಗೆ ಗೊತ್ತಾಯ್ಕಿಲ್ವಾ? ಈಗ ಮದುವೆ ಆಗದೆ ಹಾಳೆ ಉನ್ನಟ್ಟಿಗೆ ಹೋದಾಳಂತೆ ಅವನಟ್ಟಿಗೆ. ಇನ್ನು ಶಾಸ್ತ್ರ ಪಸ್ತ್ರ ಮಾಡೋದಲ್ಲ ಅದೇ. ಈಗೇನು ಮಾಡಕ್ಕೆ ಹೋದಿಯೇ? ಬೇಡಕ ಸುಮ್ಮನೆ ನಿಮ್ಮ ಅವ್ವನಿಗೆ ಹೇಳು ಬರೋಕ್ಕೆ. ಬೇಕಾದ್ರೆ ಮಾರ್ಕೆ ತರ್ಸ್ಕೊ ಹೋಗ್ಲಿ. ಇಲ್ಲ ಬಂದು ಇನ್ನೂ ಒಂದು ದಿನ ಆಗಿ ಕಳ್ದಿಲ್ಲ. ಹಾಳೆ ಓದಿಯೇ? ಏ ಇಲ್ಲ ಕತೆ, ನಮ್ಮ ಅವ್ವನ ನಾನು ಒಂದು ದಿವಸನೂ ಬಿಟ್ಟಿರ್ತಿದ್ದಿಲ್ಲ. ಅಯ್ಯೋ ನಿನ್ ಕಷ್ಟ ಅರ್ಥ ಆಯ್ತದೆ, ನನ್ಗೆ ಅರ್ಥ ಆಯ್ಕಿಲ್ವಾ? ಓದಿ 2 ದಿವಸ ಸರಿ ಆಯ್ತದೆ ಕಂತಕೋ. ಆಗ್ಲಿಂದ ಅವನ ಜೊತೆ ಇದ್ದೆಲ್ಲ ನೀನು, ಅದಕ್ಕೆ ಹಂಗೆ ಹಿಂಗೆ ಆಯ್ತಿರೋದು. ಅವನ ಜೊತೆಗೆ ಇರ್ತಿದ್ದಲ್ಲ ನೀನು ನಿಮ್ಮ ಅವ್ವನ ಜೊತೆಗೆ, ಅದಕ್ಕೆ ಅವನ ಮೇಲೆ ಆಸೆ ಆಗ್ಬಿಟ್ಟು ಅವನ ಮೇಲೆ ಜ್ಞಾನ ಆಗದೆ ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ. ಏನು ಇಲ್ಲಿಂದ ಏನು ಭಾರಿ ದೂರಕ್ಕೆ ಮದುವೆ ಮಾಡಿದಾರ ನಿನ್ನ? ಒಂದೇ ಊರ್ತಾನೆ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಸರಿ ಕೂತಿರಿ, ನೀರು ತಗೊಬತ್ತೀನಿ. ನನಗೆ ಇರಕ್ಕೆ ಇಷ್ಟ ಇಲ್ಲ, ನಾನು ಹೋಯ್ತೀನಿ. ಅಲ್ಲ ಬಲ್ವಂತ ಬರ್ಕ ಕರ್ಕ ಬಂದ್ಬಿಟ್ಟು ಅದೇನು ನಿಮ್ಮ ಅವ್ವ ನಂಗೆ ನಾಟಕ ಆಡ್ತಾ ಕೂತಿರೋದು? ಏನಿಲ್ಲ ನಾನು ನಾಟಕ ಮಾಡ್ತಾ ಕೂತ್ಕೊಳ್ಳೋಣ? ನಾನು ಹೋಯ್ತೀನಿ, ಮುನ್ಕೊಂಡು ತಿನ್ಕೊಂಡು ನೀನಿರು. ನಂಗೆ ಬೇಕಾಗಿಲ್ಲ ಕತೆ. ಈ ಮನೇನು ಬೇಡ, ಈ ಮಟನೂ ಬೇಡ, ಏನು ಬೇಡ ಕತೆ. ಇಷ್ಟ ಇಲ್ದವ್ರೆ ಮದುವೆ ಮಾಡ್ಕ ಕರ್ಕ ಬಂದ್ಬಿಟ್ಟು ನಿಂದೊಳೆಯಾಲಿ. ಅದಕ್ಕೆ ಮೀನಂಗೆ ಆಡ್ತಿದ್ದೀನಿ ನೀನು. ಸುಮ್ಮನಿರು. ಏನು ಆಯ್ತು ಅತ್ತೆ ಮನೆ ಇಲ್ಲಿಗೆ ಕರ್ಸು ಬೇಕಾರೆ, ಇಲ್ಲೇ ಇರ್ಲಿ ಬೇಕಾರೆ, ಅದೇನು ತೊಂದರೆ ಇಲ್ಲ ಕತೆ. ಚೆನ್ನಾಗಿ ಮಾತಾಡ್ತಾ ಇದೀವಳಯ್ಯ, ಏನು ಮಾಡಕ್ಕೆ ಹೋದಿಯ ನೀನು? ಕರ್ಸು ಅತ್ತೆ ಮನೆ, ಇಲ್ಲೇ ಅಚ್ಚುಕಟ್ಟಾಗಿ ನಿಮ್ದಿಂದ ಇಲ್ಲೇ ಇರ್ಬೋದು ಕತೆ. ಹ್ಞೂ ಕರ್ಸ್ತೀನಿ, ಅವ್ನು ಬೇರೆ ಜಲ್ದಿ ಉಣ್ಣು. ನಾನು ಹೋಯ್ತೀನಿ ಕತೆ. ನಾನು ಇಲ್ಲಿ ರಕ್ಕಿಲ್ಲ, ನನಗೆ ರಕ್ಕಿರಿಸ್ಕು ಇಷ್ಟ ಇಲ್ಲ. ನನಗಿಲ್ಲಿ ನಾನು ಇಲ್ಲಿರ್ಬೇಕು ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ಬಿಡ್ಬೇಕು ಅಷ್ಟೇ. ನಾನಂತೂ ಇಲ್ಲಿ ಇರಕ್ಕಾಗಿರಕ ನನ್ನ ಮಟ್ಟಿಗೆ ಹೋಯ್ತೀನಿ ನಾನು. ಯಾರು ಬೇಡ ಅಂದ್ರು? ನೀನು ಇಷ್ಟ ಬಂದಾಗ ಇರು, ನಿಗೆ ಇಷ್ಟ ಬಂದಿರೋ ಬಟ್ಟೆ ಇಕ್ಕೋ, ನಿಗೆ ಇಷ್ಟ ಬಂದಿರೋ ಊಟ ಉಣ್ಣು, ಇಷ್ಟ ಬಂದಿರೋದು ಮಾಡ್ಕೊಂಡು ತಿನ್ನು, ಇಷ್ಟ ಬಂದಂಗೆ ಇರು. ಯಾರು ಬೇಡ ಅಂದ್ರು? ಯಾರು ಬೇಡ ಅಂದ್ರೆ ನಿನ್ನ ಹಂಗಿರ್ಬೇಡ ಹಿಂಗಿರ್ಬೇಡ, ನೀನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತವ. ನಮ್ಮ ಅವ್ವ ಏನು ಕೇಳಕ್ಕಿಲ್ಲ. ನಮ್ಮ ಅವ್ವನಿಗೆ ಹೊಸ ಅಡುಗೆ ಮಾಡಿ ಕೊಟ್ಬಿಟ್ರೆ ಸಾಕು. ನಮ್ಮ ಅವ್ವನೇ ಭಾರಿ ಚೆನ್ನಾಗಿ ನೋಡ್ಕೊತಾಳೆ ನಿನ್ನ ಅಂತಿದ್ರಡಿ. ನೀನು ಹಿಂಗೆ ಆಡ್ತಾ ಕೂತಿದ್ಯಲ್ಲ ನೀನು. ಸುಮ್ಮನೆ ಇರು. ಮದುವೆ ಆದಮೇಲೆ ನೀನು ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ್ದು. ನೀನು ಹೊಂದಾಣಿಕೆ ಮಾಡ್ಕೊ ಹೋಗ್ಬೇಕು. ನಾವು ಎಷ್ಟು ಪ್ರಯತ್ನ ಮಾಡ್ತೇವೆ ಹೊಂದಾಣಿಕೆ ಮಾಡ್ಕೋಕ್ಕೆ. ನಿನ್ಗೆ ಏನಾರು ತೊಂದರೆ ಕೊಟ್ಟಿದ್ದಾವೆ ಇಲ್ಲಿ? ಇಲ್ಲ ನಿನ್ನ ಏನಾರು ಸ್ಟ್ರಿಕ್ಟ್ ಮಾಡಿದಾವ? ಏನೂ ಇಲ್ಲ. ಸುಮ್ಮನೆ ನಿಮ್ದಿಂದ ಇರೋಕ್ಕೆ ಹಂಗೆ ಆಡ್ತಿದ್ಯಲ್ಲ ನೀನು, ಅದಕ್ಕೆ ಹಂಗೆ ಆಡ್ತಿದ್ದೀನಿ ನೀನು. ಸುಮ್ಮನೆ ತಲೆ ತಿನ್ಬೇಡ ಅಂತ ಹೇಳಿಲ್ವ ನೀನ? ನಾನು ಈಗಲೇ ಎದ್ದೊಂಟೋಯ್ತೀನಿ. ನಾನು ಹಿಂಸೆ ಮಾಡ್ಕೊಂಡೋಲಿ ಬರಕಿಲ್ಲ ಅಂದ್ರೆ ಅದು ಯಾವ ನನ್ನ ಮನೆ ಹಾಳು ಕಣೆ ಯಜಮಾನ. ಅಲ್ಲ ನಿನ್ಗೇನು ರೋಗ ಬಂದಿತ್ತಾ? ನನಗೇನಿಗೆ ತಾಳಿ ಕಟ್ತೆ ನೀನು? ನನಗೇನು ಮಾಡಕ್ಕೆ ತಾಳಿ ಕಟ್ತೆ ನೀನು ಅಂತವ? ತಾಳಿ ಕಟ್ಟೋದು ಕಟ್ಬಿಟ್ಟು ಇಲ್ಲಿ ನನ್ನ ಜೀವನನೆಲ್ಲ ಹೆಕ್ಕೊಡ್ಸ್ಬಿಟ್ಟ ಅಲ್ಲಿ. ನಿನ್ನ ಸುಮಾನಕ್ಕೆ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲ. ಇಷ್ಟ ಇದ್ದವರು ತಾಳಿ ಕಟ್ಬಿಟ್ಟು ಬಡ್ಕಡೆ ತಾನೆ ನಿನ್ನ ಕಟ್ಟ ನನಗೆ ಆಸೆ ಇಲ್ಲ ಅಂತವ. ನಾನು ಊರ್ಬಿಟ್ಟು ಹೋಯ್ತಾ ಇದ್ದೆ. ತಾಳಿ ಕಟ್ಬಿಟ್ಟು ಇಲ್ಲಿ ಕರ್ಕ ಬಂದಿಲ್ಲ ಕೂರ್ಸೋನ ಇಲ್ಲಿ. ಏನು ಸಾಮ್ರಾಜ್ಯ ತಂದಾಕಿ ನಮಗೆ? ಇಲ್ಲ ಏನು ಮಾಡಿ ನೀನು? ಯಾವ ಸೋಕಿಗೆ ನೀನು ಮದುವೆ ಆದ ನೀನು ಅಂತವ? ಸುಮ್ಮನೆ ನನ್ನ ಕೋಪ ಹತ್ತಿಸ್ಬೇಡ ನೀನು. ನನಗೆ ಇಷ್ಟ ಇಲ್ಲ ನಿನ್ನ ಕಂಡ ನನಗೆ. ಸುಮ್ಮನೆ ಹಂಗಿರು ಹಿಂಗಿರು ಅದು ಇದು ಅಂತ ಹಿಂಸೆ ಕೊಡ್ಬೇಡ ನೀನು. ನಾನು ಹೋಯ್ತೀನಿ, ನನ್ನ ಒಟ್ಟಿಗೆ ಅಷ್ಟೇ. ನಮ್ಮ ಅವ್ನು ಫೋನ್ ಮಾಡಿರಿ, ನಮ್ಮ ಅವ್ವ ಬತ್ತೀನಿ ಅಂದವಳ ಕರ್ಕ ಹೋಯ್ತಾಳೆ. ನಾನು ಹೋಯ್ತೀನಿ, ನಾನು ಇಲ್ಲಿ ಇರಾಕಿಲ್ಲ. ನಾನು ಬೇಕಾಗಿಲ್ಲ ಕತೆ. ಯಾವ ಸೋಕಿಗಿರಾನ ಇಲ್ಲಿ? ಇಷ್ಟ ಇಲ್ದವ್ರುವೆ ನಾ ಏನು ಇಷ್ಟಪಟ್ಟು ಮದುವೆ ಆಗಿದ್ದಾನ? ಗಂಡನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೋಗಕ್ಕೆ ಒಳ್ಳೆ ಚೆನ್ನಾಗಿ ಮಾತಾಡ್ತಾವ ನೋಡಯ್ಯ. ಅಲ್ಲ ಕಣ್ಣು, ಇನ್ನೂ ಅದೇ ಕೋಪದಲ್ಲಿ ಇದೆಯಾ ನೀನು? ಇನ್ನೂ ಅದೇ ಕೋಪದಲ್ಲಿ ಅವಳೆ ನೋಡಪ್ಪ. ಅದಕ್ಕೆ ಇನ್ನೂ ಹಂಗೆ ಕೋಪ ಮಾಡ್ಕೊಂಡಿದ್ದೀನಿ ನೀನು. ಹುಸಿಯ ಬದಲಾಗು. ಹಂಗೆ ಕೋಪ ಮಾಡ್ಕೊಂಡು ಇರ್ಬೇಡ ಕತೆ. ಏನು ಚಂದವೇನೋ ಬರೀ ಕೋಪ ಮಾಡ್ಕೊಂಡೇ ಇರ್ತಿದ್ಯಲ್ಲ ನೀನು. ಅದೇನು ಚೆನ್ನಾಗಿರಕ್ಕಿಲ್ಲ ಕತೆ. ಕೋಪ ಮಾಡ್ಕೊಂಡು ಇರ್ಬೇಡ. ಅಚ್ಚುಕಟ್ಟಾಗಿ ಅದೆಲ್ಲ ಬಿಟ್ಟಾಕ್ಬಿಟ್ಟು ನೆಮ್ಮದಿಯಿಂದ ಇರೋ ಆಗಿದ್ದಾಯಿತು. ಏನೋ ನನ್ನ ಮನೆ ಬರದಲ್ಲಿ ಹಿಂಗೆ ಐತೇನೋ. ಈಗಲಾರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕಾಯ್ತದೆ. ನಂದು ತಪ್ಪಾಯ್ತು, ಕಟ್ಬೇಡ್ದಾಗಿತ್ತು. ನೀನು ಕಂಡ್ರೆ ಭಾರಿ ಆಸೆ, ನೀನು ಬಿಟ್ಬಿಟ್ಟು ಇರೋಕ್ಕಾಗಿಲ್ಲ. ಇನ್ನೇನು ಮಾಡೋಣ? ಅದೊಂದೇ ದಾರಿ ಕಂಡಿದ್ದು, ಅದಕ್ಕೆ ಕಟ್ಟಿದ್ದು. ತಲೆ ಕೆಡಿಸ್ಕೊಬೇಡ, ನಿಮ್ದೇ ನೋಡ್ಕೊತೀನಿ ನಿನ್ನ. ಏನುವೆ ನಿನಗೆ ತೊಂದರೆ ಕೊಡೋಕ್ಕಿಲ್ಲ ಕತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.